ದೂರು ದಾಖಲಾಗಿದ್ದರೂ ಗ್ರಾಮಾಂತರ ಪೊಲೀಸರು ಆರೋಪಿಗಳನ್ನು ಬಂಧಿಸುವಲ್ಲಿ ನಿರ್ಲಕ್ಷ್ಯ. ಚಿಂತಾಮಣಿ ತಾಲ್ಲೂಕಿನ ಅಂಬಾಜಿದುರ್ಗ ಹೋಬಳಿಯ ಉಪ್ಪರಪೇಟೆಯಲ್ಲಿ ಅಕ್ಟೋಬರ್ 2ರಂದು ಗ್ರಾಮದಲ್ಲಿ ಅರ್ಬಾಜ್ ಕುಟುಂಬದ ಮೇಲೆ ಖಲಂದರ್ ಕುಟುಂಬದವರು ಹಲ್ಲೆ ನಡೆಸಿ ಪರಾರಿಯಾಗಿದ್ದರು. ದೂರು ದಾಖಲಾಗಿ ಸುಮಾರು 1 ತಿಂಗಳಾಗುತ್ತಿದ್ದರೂ ಪೊಲೀಸರು ಆರೋಪಿಗಳನ್ನು ಬಂಧಿಸುವಲ್ಲಿ ನಿರ್ಲಕ್ಷ್ಯ ತೋರುತ್ತಿದ್ದಾರೆ. 1 ವಾರದ ಒಳಗೆ ಬಂಧಿಸದಿದ್ದರೆ ಮುಂದಿನ ವಾರ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳುವುದಾಗಿ ಜೆಡಿಎಸ್ ಮುಖಂಡರು ಹೇಳಿದರು. ನಗರದ ಜೆಡಿಎಸ್ ಕಚೇರಿಯಲ್ಲಿ ಗುರುವಾರ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಹಲ್ಲೆಯಲ್ಲಿ ಜುನೇದ್, ಅಫ್ನಾನ್, ಎಂ ಶಫಿ, ಅರ್ಬಾಜ್ ಗಾಯಗೊಂಡಿದ್ದರು. ಖಲಂದರ್, ಸನ್ವೀದ್, ಸೈಯದ್ ಅದ್ನಾನ್, ಅಸ್ಗರ್ ಅಲಿ, ಫಿರ್ದೋಜ್, ಜೀಶನ್, ಅರ್ಬಾರ್ ಸೇರಿ 7 ಜನರ ಮೇಲೆ ಎಫ್ಐಆರ್ ದಾಖಲಾಗಿತ್ತು. ಆರೋಪಿಗಳು ಒಟ್ಟಿಗೆ ಸೇರಿ ಅಫ್ನಾನ್ ಮೇಲೆ ಗಲಾಟೆ ಮಾಡಿದ್ದರು. ಬೆಂಗಳೂರಿನ ಕೆಆರ್ಪೇಟೆಯಿಂದ ಬಂದಿದ್ದ ಕೆಲವರು ರಾಡ್ ಮತ್ತು ಚಾಕುಗಳಿಂದ ಹಲ್ಲೆ ನಡೆಸಿದ್ದರು. ಇದುವರೆಗೂ ಪೊಲೀಸರು ಬಂಧಿಸಿಲ್ಲ ಎಂದು ಮುಖಂಡ ಸೈಯದ್ ಜಮೀಲ್ ಪ್ರಶ್ನಿಸಿದರು. ಗ್ರಾಮದಲ್ಲಿ ಕೆಲವರು ಅಧಿಕಾರ ಮತ್ತು ಹಣ ಬಲದಿಂದ ಮೆರೆಯುತ್ತಿದ್ದಾರೆ. ಶಾಂತಿ ಸೌಹಾರ್ದತೆಯನ್ನು ಕದಡುತ್ತಿದ್ದಾರೆ. ಪೊಲೀಸರು ಏಕೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ? ಹಲ್ಲೆಗೊಳಗಾಗಿದ್ದವರು ಮೇಲೆ ಯಾವುದೂ ಪ್ರಕರಣಗಳಿಲ್ಲ. ಈ ರೀತಿ ನಿರ್ಲಕ್ಷ್ಯ ವಹಿಸಿದರೆ ಮುಂದೆ ಗ್ರಾಮದಲ್ಲಿ ಘರ್ಷಣೆಗಳು ನಡೆಯುವ ಸಂಭವವಿದೆ. ಕಾನೂನುಬದ್ಧವಾಗಿ ನಡೆದುಕೊಂಡು ಹಲ್ಲೆಗೆ ಒಳಗಾದವರಿಗೆ ನ್ಯಾಯ ಕೊಡಿಸಿ ಎಂದು ಒತ್ತಾಯಿಸಿದರು. ತಾಲ್ಲೂಕು ಜೆಡಿಎಸ್ ಘಟಕದ ಅಧ್ಯಕ್ಷ ಬೈರಾರೆಡ್ಡಿ ಮಾತನಾಡಿ, ಸಚಿವ ಸುಧಾಕರ್ ಹೇಳಿದಂತೆ ಪೊಲೀಸರು ನಡೆದುಕೊಳ್ಳುತ್ತಾರೆ. ಯಾವುದಾದರೂ ಗ್ರಾಮದಲ್ಲಿ ಗಲಾಟೆಗಳಾಗಿ ಆರೋಪಿಗಳ ಪಟ್ಟಿಯಲ್ಲಿ ವಿರೋಧ ಪಕ್ಷದವರಿದ್ದರೆ ಕೂಡಲೇ ಕ್ರಮ ಕೈಗೊಂಡು ಬಂಧಿಸುತ್ತಾರೆ. ಕಾಂಗ್ರೆಸ್ನವರಿದ್ದರೆ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ. ತಾಲ್ಲೂಕಿನಲ್ಲಿ ಇಂತಹ ಹಲವಾರು ಘಟನೆಗಳು ನಡೆದಿವೆ. ಈ ಘಟನೆಯಲ್ಲಿ ಪೊಲೀಸರು ನಿಷ್ಪಕ್ಷಪಾತವಾಗಿ ನಡೆದುಕೊಂಡು ಆರೋಪಿಗಳನ್ನು ಬಂಧಿಸಬೇಕು. ಇಲ್ಲದಿದ್ದರೆ ಪಕ್ಷದ ವತಿಯಿಂದ ಸಾವಿರಾರು ಜನರನ್ನು ಸೇರಿಸಿ ಪೊಲೀಸ್ ಠಾಣೆಯ ಮುಂದೆ ಧರಣಿ ಮಾಡುವುದಾಗಿ ಹೇಳಿದರು. ಹಲ್ಲೆಯಲ್ಲಿ ಗಾಯಗೊಂಡಿರುವ ಜುನೇದ್ ಮಾತನಾಡಿದರು. ಜೆಡಿಎಸ್ ಪಕ್ಷದ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಎಂ ಶಫಿ, ಎಂ ಜುನೇದ್, ಎಂ ಅರ್ಬಾಜ್, ಸೈಯದ್ ಆಕಿಬ್, ಎಂ ನಾಸಿರ್, ಮುರಳಿ, ಸತಿ, ಸಿನಾ, ನಗರಸಭೆ ಸದಸ್ಯರಾದ ದೇವುಳಂ ಶಂಕರ್, ಮುಖಂಡರಾದ ಮಧು, ಚಾಂದ್ ಪಾಷಾ, ಕೊತ್ತೂರ್ ಬಾಬು, ರೆಡ್ಡಪ್ಪ ಸೇರಿದಂತೆ ಮತ್ತಿತರರು ಇದ್ದರು. ಉದ್ದೇಶ ಏನಂದ್ರೆ, ತಾರೀಕು 2/10/2025 ನಮ್ಮ ಊರಿನಲ್ಲಿ ಒಂದು ದೊಡ್ಡ ಗಲಭೆವನ್ನು ನಡೆದಿದೆ. ಈ ಗಲಭೆಗೆ ಕಾರಣ ಏನಂದ್ರೆ, ಇವಾಗ ಅಸಾಲ್ಟ್ ಆಗಿರೋ ನಮ್ಮ ಎಂ ಜುನೇದ್ ನನ್ನ ಸ್ನೇಹಿತರ ಮಗ, ಇವ್ರ ಕೈಗೆ ಕತ್ತಿನಿಂದ ಒಡೆದು ಅಸಾಲ್ಟ್ ಆಗಿದೆ. ಇದಕ್ಕೆ ಮುನ್ನ ನಾನು ಕೆಲವು ವಿವರವಾಗಿ ಹೇಳಕ್ ಇಷ್ಟಪಡ್ತೀನಿ. ಆಗಿನ ದಿವಸ ಸುಮಾರು 11 ಗಂಟೆಗೆ ಎಂ ಅಫ್ನಾನ್ ಅಂದ್ಬಿಟ್ಟು, ಇವಾಗ ಶಫಿ ಅವ್ರ ತಮ್ಮನ ಮಗ, ಅಲ್ಲೆಲ್ಲ ಹೋಟ್ಲ ಹತ್ರ ಕೂತ್ಕೊಂಡಿದ್ರೆ ಸುಳ್ಳು ಕಾರಣಕ್ಕೆ ಬಂದು ಇವಾಗ ಏನು ಕಂಪ್ಲೇಂಟ್ ಮಾಡಿದಾರೋ ಆ ಹಿರಿಯರೆಲ್ಲ ಸೇರ್ಕೊಂಡು, ಆ ಅಕ್ಯೂಸರ್ಸ್ ಎಲ್ಲ ಸೇರ್ಕೊಂಡು ಆತನ ಮೇಲೆ ಗಲಾಟೆ ಮಾಡ್ತಾರೆ. 11 ಗಂಟೆಗೆ. ಮಧ್ಯಾಹ್ನ 3 ಗಂಟೆಗೆ ನನಗೆ ಮತ್ತು ಶಫಿ ಅವರಿಗೆ ಆ ವರ್ತಮಾನ ನಮಗೆ ತಲುಪ್ತಾರೆ. ನಾವು ಹೋಗಿ ಅಲ್ಲಿ ಕುತ್ಕೊಂಡಿರೋವಾಗ ಆ ಗಲಾಟೆ ಮಾಡಿರೋರು ಪ್ರೆಸ್ ಯಾರೋ KR ಪುರಂನಿಂದ ಕೆಲವು ರೌಡಿಗಳನ್ನ ಕರೆಸ್ಕೊಂಡು ನಮ್ಮ ಮುಂದೆ ಅವ್ರು ಮಾತಾಡಕ್ ಬಿಟ್ರು. ನಾವಿಷ್ಟೇ ಹೇಳಿದ್ವಿ, ಶನಿವಾರ ನಾವು ಮಕ್ಕಾ ಮದೀನಾಗೆ ಹೋಗ್ಬೇಕಾಗಿದೆ, ಅದರಿಂದ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ತೀವಿ, ನಾವು 1/25ನೇ ತಾರೀಕಿಗೆ ನಿಮ್ಮ ಏನಿದೆ ನಿಮ್ಮ ಕಂಪ್ಲೇಂಟು ನಾವು ಬಗೆಹರಿಸ್ತೀವಿ ಅಂದ್ಬಿಟ್ಟು ನನ್ನ ಮೇಲೆ ಸ್ವಲ್ಪ ಕೂಗಾಡಿದ್ರು, ಬೇರೆಯವ್ರ ಮೇಲೆ ಸ್ವಲ್ಪ ಕೂಗಾಡಿದ್ರು. ನಾವೇ ಅಲ್ಲ, ಊರನ್ನ ಇನ್ನ ಕೆಲವು ಹಿರಿಯರು, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಎಲ್ಲರೂ ಇದ್ರು. ಎಲ್ಲರೂ ಸಮಾಧಾನವಾಗಿ ಅವ್ರಿಗೆ ಹೇಳಿದ್ವಿ, ಬೇಡಪ್ಪ ಹೋಗ್ರಿ ಅದು. ನಾವು ಮನೆಗೆ ಬಂದ್ವಿ. ನಮ್ಮ ಮನೆಗೆ ಯಾರೋ ನೆಂಟರು ಬಂದಿದ್ರು, ನಾನು ಶಫಿ ಅವರೆಲ್ಲ ಶಫಿ ಮನೆಗೆ ಹೋದ್ರು, ಹುಡುಗರೆಲ್ಲ ಹೋದ್ರು. ಅಷ್ಟರೊಳಗೆ 5:30-6 ಗಂಟೆಗೆ ಸುಮಾರು 6-6:30 ಟೈಮ್ನಲ್ಲಿ ಇವರು ಬಂದು ಕೆದಕ್ಕೊಂಡು ರಾಡ್ಗಳು, ಶಾಖಗಳು ನನ್ನ ಜೀವನದಲ್ಲಿ ನಾನು ನೋಡಿಲ್ಲ. ನಾನು ಒಂದು 50 ವರ್ಷದಿಂದ ಅಧಿಕಾರ ಏನು, ರಾಜಕೀಯ ಏನು ಅನ್ನೋದನ್ನ ನೋಡ್ಕೊಂಡು ಬಂದಿದ್ದೀನಿ. ಇಂಥ ಮುಟ್ಟಾಲ್ ಕೆಲಸಗಳು ನಾವು ಎಂದೂ ಮಾಡಕ್ ಹೋಗಿಲ್ಲ. ನಾವೆಲ್ಲ ತಾವು ವಿಚಾರಿಸ್ಕೋಬಹುದು. ಉಪ್ಪರಪೇಟೆ ಅನ್ನೋದು ನಾವು ನಮ್ಮ ಒಂದು ನೇತೃತ್ವದಲ್ಲಿ ನಾವು ಶಾಂತಿ ವ್ಯವಸ್ಥೆನ ಕಾಪಾಡ್ಕೊಂಡು ಹೋಗಿದ್ದೀವಿ ಇದುವರೆಗೆ ಅಷ್ಟೇ. ನಾವು ಹೋಮ್ ಮಿನಿಸ್ಟರ್ ಆಫೀಸನ್ನು ಅಡ್ಮಿನಿಸ್ಟ್ರೇಷನ್ ಮಾಡಿದ್ದೀವಿ. ವೆಲ್ಫೇರ್, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನಲ್ಲಿ ಬೇಕಾದಷ್ಟು ಕೆಲಸಗಳು ಮಾಡಿಸಿ ಇದು ಮಾಡ್ಕೊಂಡ್ರೆ. ಆಮೇಲೆ ನಮ್ಮ ಮಾನ್ಯ JK ಕೃಷ್ಣಾರೆಡ್ಡಿ ಅವರ 10 ವರ್ಷದ ಅವಧಿಯಲ್ಲಿ ಯಾವುದೇ ಇಂಥ ಘಟನೆಗಳಿಗೆ ನಾವು ಪ್ರೋತ್ಸಾಹ ಕೊಡೋಕೆ ಹೋಗಿಲ್ಲ. ಶಾಂತಿ ಪ್ರಿಯರಾಗಿದ್ದೀವಿ, ಎಲ್ಲ ಶಾಂತಿನಿಂದ ಇರಬೇಕು ಅಂತ ನಾವು ಭಾವಿಸ್ಕೊಂಡು ಹೋದಿವಿ. ಕೆಲವರು ದುಡ್ಡು ಬಲ, ಇವರಿಗೆ ದುಡ್ಡು ಬಲ, ಅಧಿಕಾರದ ಬಲ.
ಈ ಎರಡು ಬಲೆಗಳು ಸೇರ್ಕೊಂಡು ಸಣ್ಣ ಪುಟ್ಟವರಿಗೆ ಈ ತರ ಮಾಡಿದ್ರೆ ನಾಳೆ ದಿವಸ ಊರಿನಲ್ಲಿ ನಾವು ಹೆಂಗ್ ಬದುಕಬೇಕಾಗಿರೋದು, ನಮ್ಮ ಮಕ್ಕಳು ಹೆಂಗ್ ಬದುಕಬೇಕಾಗಿರೋದು ನಮಗೆ ಒಂಥರ ಎದುರಾಗಿದೆ. ಅದೇ ತರ ಹೋಗಿ ನಾವು ಇದು ಆದ್ಮೇಲೆ ನನ್ನ ಮನೆ ಮುಂದೆನೆ ಆಯ್ತು ಇದೆಲ್ಲ ಘಟನೆ. ನಮ್ಮ ಹುಡುಗ ಓಡಿ ನನ್ನ ಮನೆಗೆ ಬಂದ್ಬಿಟ್ಲು. ಅಂಕಲ್ ಅಪ್ಪ ಅವ್ರಿಗೆ ಸಾಯಿಸಾಗೆಲ್ಲ ಸ್ಕೆಚ್ ಹಾಕ್ಬಿಟ್ಟಿದ್ದಾರೆ ನೋಡಿ ಎಲ್ಲ ರಾಡಿಗಳು. ನಾನು ಆಚೆ ಬಂದು ನೋಡಿದಾಗ 3-4 ಅಡಿ 5 ಅಡಿದು ಒಂದೊಂದು ಪ್ಲೇಟ್ ನನ್ನ ಜೀವನದಲ್ಲಿ ನಾವು ಅದು ಮುಟ್ಟು ಇಲ್ಲ, ನಾವು ನೋಡು ಇಲ್ಲ. ಅಂತದಕ್ಕೆ ನಾವು ಮೊದಲನಾಗೆ ಹೇಳಿದ್ದೀನಿ, ನಾವಂತೂ ಅದು ಅಂತದಕ್ಕೆ ಯಾವುದಕ್ಕೆ ಅವಕಾಶ ಕೊಡಲಿಲ್ಲ. ಬೇಕಾದ್ರೆ ನಮ್ಮ ಮಿತ್ರರೆಲ್ಲರೂ ಇದ್ದಾರೆ. ನಾವೆಷ್ಟು ಶಾಂತಿ ಪ್ರಿಯದಿಂದ ಆ ಊರನ್ನ ಕಾಪಾಡಿಕೊಂಡು ಸುತ್ತೂರುಗಳವರು ಹೆಂಗೆ ನಾವು ಸಂಪರ್ಕ ಮಾಡಿಕೊಂಡು ಎಲ್ಲರೂ ಒಂದು ಅಣ್ಣ ತಮ್ಮಂದ್ರ ಇದ್ದೀವಿ ಅನ್ನೋದು ಒಂದು ಉದಾಹರಣೆ ಇದೆ ನಮ್ದು. ಈ ಘಟನೆಯಲ್ಲಿ FIR ಆಗಿದೆ. FIR 7 ಜನ ಮೇಲೆ FIR ಮಾಡಿ ಮೇನ್ ಅಕ್ಯೂಸ್ ಯಾರಿದ್ದಾರೆ ಅವರಿಗೆ ಬೇಲ್ ಕೊಟ್ಟಿದ್ದಾರೆ. ಕೊರ್ಲಿ ಅದು ನ್ಯಾಯಾಲಯಕ್ಕೆ ಬಿಟ್ಟಿದ ವಿಷಯ ನಮ್ಗೆ ಸಂಬಂಧ. ಪೊಲೀಸ್ನವರು ಯಾಕೆ ಈ ತರ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ? ಏನ್ ತಪ್ಪಾಗಿದೆ ನಮ್ಮಿಂದ? ನಾವೇನ ರೌಡಿಗಳ ಇಲ್ಲ ರೌಡಿ ಶೀಟರ್ಸ್ ನಮ್ಮ ಮೇಲೆ ಏನಾನ ಇದೆಯಾ? ಇಲ್ಲ ಏಟ್ ತಿಂದಿರೋ ಹುಡುಗರ ಮೇಲೆ ಏನಾನ ರೌಡಿ ಶೀಟರ್ ಏನಾನ ಕೇಸಸ್ ಇದೆಯಾ? ಆತ ಒಂದು ಎಜುಕೇಟೆಡ್ ಫೆಲೋ, ಇದು ವ್ಯಾಪಾರಿಸ್ತ, ತನ್ನಷ್ಟಕ್ಕೆ ತಾನಿದ್ದು ತಮ್ಮ ತಂದೆನ ಅಸಾಲ್ಟ್ ಮಾಡಕ್ ಬರ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ನಮ್ಮ ಮನೆ ಹತ್ರಕ್ಕೆ ಬಂದಾಗ ನಮ್ಮ ಮನೆ ಮುಂದೆನೆ ಬಂದು ಇವರೆಲ್ಲ ಕತ್ತಿಗಳು ತಗೊಂಡು ವಿತಿನ್ ಇದೇನು ಪಿಕ್ಚರ್ಗಳು ನೋಡಿ ಬಹಳ ದಿವಸ ಆಗಿದೆ. ಆದ್ರೂ ಒಂದೊಂದು ನೋಡ್ತೀವಿ. ಆ ಪಿಕ್ಚರ್ ನಲ್ಲಿ ಹೆಂಗ್ ಯಾವ ತರ ಅಟ್ಯಾಕ್ ಮಾಡ್ತಾರ ಆ ತರ ಅಟ್ಯಾಕ್ ಮಾಡ್ಬಿಟ್ಟು 4-5 ಕಾರ್ 3 ಕಾರ್ನಲ್ಲಿ ಇವ್ರು ಬಂದು ಅಟ್ಯಾಕ್ ಮಾಡ್ಕೊಂಡು ಹೋಗಿದ್ದಾರೆ. ನನಗೆ ಇಷ್ಟೇ ನಾನು ಪೊಲೀಸ್ನವರಿಗೆ ತಮ್ಮ ಮಾಧ್ಯಮ ಮುಖಾಂತರ ಕೇಳಕ್ ಬಯಸ್ತೇನೆ, ಈ ತರ ಪರಿಸ್ಥಿತಿ ಉದ್ಭವ ಆದ್ರೆ ನಾಳೆ ದಿವಸ ಇನ್ನ ಕೆಟ್ಟದಾಗಿ ನಡ್ಕೊಳ್ಳುವಂತ ಸನ್ನಿವೇಶಗಳು ಬರ್ತಾವೆ. ಅದಕ್ಕೆಲ್ಲ ಅವಕಾಶ ಕೊಡ್ಬೇಡ. ನಾವೇನ್ ನಮ್ಮ ಪರ ಮಾಡಿ ಅಂದ್ಬಿಟ್ಟು ಪೊಲೀಸ್ನವ್ರು ಕೇಳ್ತಾ ಇಲ್ಲ. ಏನಿದೆ ಕಾನೂನು ಬದ್ಧವಾಗಿ ನಡ್ಕೊಳ್ಳಿ, ನಮ್ಮನ್ನ ಕಾನೂನು ಕೊಡಿಸಿ ಅಂತ ನಾವು ಆವತ್ತು ಇದೇ ಪದ ಹೇಳ್ತಾರೆ. ನ್ಯಾಯಬದ್ಧವಾಗಿದ್ರೆ ಮಾಡಿ, ಅನುಕೂಲ ಮಾಡಿ, ಅನ್ಯಾಯ ಇದ್ರೆ ನೀವು ಮಾಡಬೇಡಿ ಅಂತ ನಾವು ಅನೇಕ ಸಲ ನಾನೇ ಹೇಳ್ಕೊಂಡು ಬಂದಿದ್ದೀನಿ. ತಮಗೆಲ್ಲ ಅದು ಗೊತ್ತಿದೆ. ಆದ್ರೂ ಸಹ ಒಬ್ಬನಿಗೆ ಬೇಲ್ ಕೊಟ್ಟು ಇನ್ನು ಉಳಿದವರೆಲ್ಲ ಅಕ್ಯೂಸರ್ಸ್ ಇದ್ದಾರೆ. ಈಗಿನ ಟೆಕ್ನಾಲಜಿನಲ್ಲಿ ಫೋನ್ ಆನ್ ಮಾಡಿದ್ರೆ ಎಲ್ಲಿದ್ದಾನೆ ಅಕ್ಯೂಸ್ ಏನು ಅನ್ನೋದು ಪೊಲೀಸ್ನವರಿಗೆ ಗಮನ ಬರುತ್ತೆ. ಇದು ಯಾಕೆ ಇಷ್ಟು ರಾಜಕೀಯ ಒತ್ತಡನ ನಿಮಗೆ ಪೊಲೀಸ್ನವರಿಗೆ? ಯಾಕೆ ನೀವು ಈ ತರ ಮಾಡ್ತಾ ಇದ್ದೀರಾ? ನಾವು ಏನ್ ಕೇಳ್ತಾ ಇದೀವಿ ನಿಮಗೆ? ನಾವು ತಕೊಂಡ್ ಬಂದು ನಮ್ಮ ಹುಡುಗನ ಕೈ ಕೊಯ್ದಿದ್ದಾರೆ, ನೀವು ಅವ್ರ ಕೈ ಕೊಯ್ದ್ಬಿಡಿ ಅಂತ ಕೇಳ್ತಾ ಇದೀವ? ಏನಿಲ್ವೇ? ನ್ಯಾಯ ಕೊಡಿಸಿ. ನಾಳೆ ದಿವಸ ತಾಲೂಕಿನಲ್ಲೆಲ್ಲ ಈ ಸಂದೇಶ ಹಾಕ್ಬೇಕು. ಇಂಥ ಘಟನೆಗಳು ಆಗಿದ್ರೆ ಪೊಲೀಸ್ನವ್ರು ನಾವು ಇದೀವಿ ಅನ್ನೋದನ್ನ ನಿಮ್ಮ ಸ್ಟ್ಯಾಂಡ್ ಅನ್ನ ತೋರಿಸ್ಬೇಕು ಅಂತ. ನಿಮ್ಗೆ ಎಲ್ಲ ರಾಜಕೀಯ ಇದು ಒತ್ತಡ ಇರೋದು ಇಲ್ಲ, ರಾಜಕೀಯ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇರೋದು ನಮಗೂ ಇದೆ. ಸ್ಟೇಟ್ ಲೆವೆಲ್ ನಲ್ಲಿ ಇದೆ, ಸೆಂಟ್ರಲ್ ಲೆವೆಲ್ಗೂ ಆದ್ರೂ ಹೋಗಿ ನಾವು ಮಾಡೋ ಇದು ಇದೆ. ಆದ್ರೆ ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಒಂದು ನಂಬಿಕೆ ಇದೆ. ಆ ನಂಬಿಕೆಯನ್ನು ಉಳಿಸ್ಕೊಂಡು ದಯವಿಟ್ಟು ಇದ್ರ ಮುಂದೆ ಏನಾಗ್ಬೇಕು ಅನ್ನೋದು ನೀವು ನಡ್ಕೋಬೇಕು. ಇಲ್ದಿದ್ರೆ ನಮ್ಮ ನಾಯಕರು ನಾವು ಎಲ್ಲರೂ ನಮ್ಮ ಎಷ್ಟಿದೆ ಸರ್ಕಲ್ ಎಲ್ಲ ಸೇರಿ ಉಗ್ರ ಹೋರಾಟ ಮಾಡಿ ನಿಮ್ ಸ್ಟೇಷನ್ ಮುಂದೆ ಒಂದ್ ದಿವಸ ನಾವು ಉಪವಾಸ ಧರಣಿಯನ್ನು ಮಾಡಕ್ಕೆ ನಾನು ಬಯಸ್ತೇನೆ. ನಾನು ಇಷ್ಟಪಡ್ತಾ ಇದ್ದೀನಿ. FIR ಆಗಿದೆ. FIR ಕಾಪಿ ನನ್ನ ಬಳಿ ಇದೆ. ಬೇಕಾದ್ರೆ ಹೆಸರುಗಳು ಏನಿದೆ, 306 ಏನ್ ಹಾಕಿದ್ದಾರೆ, ಬೇರೆ ಸೆಕ್ಷನ್ಗಳು ಏನ್ ಹಾಕಿದ್ದಾರೆ ಅನ್ನೋದು ವಿವರವಾಗಿ ಇದರಲ್ಲಿ ಇದೆ. ಒಬ್ಬ ಏನೋ ಹೆಲ್ತ್ ಗ್ರೌಂಡ್ಸ್ ತೋರಿಸ್ಬಿಟ್ಟು ದುಡ್ಡು ಬಲ ತೋರಿಸಿ ಅವನ್ ಬೇಲ್ ತಗೊಂಡಿದ್ದಾನೆ. ಉಳಿದಿದ್ದ 6 ಜನ ಇದ್ದಾರೆ, ನಮಗಿದ್ದಾರೆ ಅನ್ನೋದು ಪೊಲೀಸ್ನವ್ರಿಗೇನು ಹೆಚ್ಚು ಮಾತಿಲ್ಲ. ವಿತಿನ್ ಸೆಕೆಂಡ್ಸ್ ಅವ್ರಿಗೆ ಹುಡುಕ್ಬೋದು. ಆದ್ರೆ ಏನು ಪೊಲೀಸ್ನವರು ಅವರು ಪಾಪ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನಾನು ಭಾವಿಸ್ತೇನೆ. ಕೊಟ್ಟಿದ್ದೀವಿ. ಅವ್ರು ಬಿಸಾಕ್ಬಿಟ್ಟು ಹೋಗಿದ್ದ ಆಯುಧಗಳನ್ನ ಸ್ಪಾಟ್ ನಲ್ಲೇ ಪೊಲೀಸ್ನವ್ರಿಗೆ ಎತ್ಕೊಟ್ಟಿದ್ದೀವಿ, ಅವ್ರಿಗೆ ಹ್ಯಾಂಡಲ್ ಮಾಡಿದ್ವಿ. ಪಬ್ಲಿಕ್ ಎಲ್ಲ ನೋಡಿದ್ದಾರೆ. ಅದ್ರ ಬಗ್ಗೆ ವಿವರ ಬೇಕಂದ್ರೆ ನಮ್ಮ ಹತ್ರ ಇದು ಇದೆ, ಫುಟೇಜಸ್ ಇದೆ, ನಾನು ಕೊಡ್ತೀನಿ, ಮಾಧ್ಯಮದವರಿಗೆ ಕೊಡ್ತೀನಿ. ಹೋರಾಟ ಉಗ್ರವಾಗಿರ್ತದೆ. ಅದು ಯಾರ ಕೈವಾಡ ಇದೆ ಅನ್ನೋದು ನಾವು ಏನು ಹೇಳ್ಬೇಕಾಗಿಲ್ಲ, ಅವರೇ ಹೇಳ್ಬೇಕು ಪೊಲೀಸ್ನವರು. ನಮ್ಗೆ ಈ ತರ ಒತ್ತಡ ಇದೆಯಪ್ಪ, ನಾವು ನಿಮ್ಗೆ ಮಾಡಕ್ ಆಗಲ್ಲ, ನೀವೆಲ್ಲ ಅಯೋಗ್ಯರು, ನೀವು ಏನ್ಗಳು ತಿನ್ಕೊಂಡು ಈ ತರ ಅವ್ರು ಏನನ್ನ ಅಟ್ಯಾಕ್ ಮಾಡಿದ್ರೆ
ನೀವು ಏಟುಗಳು ತಿನ್ಕೊಂಡು ಮನೆಯಲ್ಲಿ ಇರ್ಬೋದು, ನಮ್ಮ ರಕ್ಷಣೆ ಇಲ್ಲ ಅಂದ್ಬಿಟ್ಟು ಅವರೇ ಹೇಳ್ಬೋದು, ಅವರೇ ಹೇಳ್ಬೇಕು. ಆವತ್ತೇ FIR ಆಗಿದ್ದ ದಿವಸ ಅವತ್ತು ಸಾಯಂಕಾಲ ನಾನು ಸ್ಟೇಷನ್ ಅಲ್ಲಿ ಇದ್ದೀನಿ. ಮಾರನೇ ದಿವಸ ಬೆಳಗ್ಗೆ 10:30ಗೆ FIR, 10:30 11 ಗಂಟೆಗೆ ಟೈಮ್ ಸಹ ಇದನ್ನಲ್ಲಿ ಇದೆ. ಎಲ್ರಿಗೂ ಗೊತ್ತಿದೆ FIR ಆಗಿರೋ ವಿಷಯ. ಆದ್ರೂ ಇದ್ರ ಮೇಲೆ ಆಕ್ಷನ್ ಇಲ್ಲ. ಇದುವರೆಗೆ ಪೊಲೀಸ್ನವರು ಹೋಗಿ ಒಬ್ಬನಿಗೆ ಇದು ಆಗಿದೆ, ಏನೋ ಆರ್ಡರ್ ಆಗಿದೆ, ರಿಲೀಸ್ ಮಾಡಿದ್ರು, ಕಂಡೀಷನಲ್ ಬೇಲ್ ಆಗಿದೆ. ವೀಕ್ಲಿ ಒನ್ಸ್ ಸ್ಟೇಷನ್ಗೆ ಹೋಗ್ಬೇಕು, ಮತ್ತೆ ಅವ್ರು ಕರೆದಾಗ ಎನ್ಕ್ವೈರಿಗೆ ಹೋಗ್ಬೇಕು. ಆತನ ಯಾಕೆ ಕರೆದ್ಬಿಟ್ಟು ನೀವು ಎಲ್ಲಪ್ಪ ನಿನ್ನ ಫ್ಯಾಮಿಲಿಯವ್ರು, ನಿನ್ನ ಮಗ ಎಲ್ಲಿ, ನಿನ್ನ ಇನ್ನೊಬ್ಬನೆಲ್ಲಿ, ನಿನ್ನ ಅಳಿಯನ್ ಎಲ್ಲಿದ್ದಾರೆ ಇವರಂದು ಕೇಳೋದಕ್ಕೆ ಅಧಿಕಾರ ಇಲ್ವಾ ಪೊಲೀಸ್ನವ್ರಿಗೆ? ಇದಿಷ್ಟು ಸಲೀಸಾಗ್ಬಿಟ್ಟಿದೆ ಪೊಲೀಸ್ನವರು. ನಮಗಂತೂ ನಂಬಿಕೆ ಇಲ್ಲ. ನಾವು ಸುಮಾರು, ನಾನು ಹೇಳ್ತಾ ಇದ್ದೀನಿ, 50 ವರ್ಷ ನಾವು ಅಧಿಕಾರ ನೋಡಿದ್ದೀವಿ. ಉನ್ನತ ದರ್ಜೆಗಳಿಂದ ನಾವು ಇನ್ಫ್ಲುಯೆನ್ಸ್ಗಳು ಮಾಡಿ ಇಲ್ಲ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನಾನು ಒಂದು 10 ವರ್ಷ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ. 5 ವರ್ಷ ನಾನು ದರ್ಖಾಸ್ ಕಮಿಟಿನಲ್ಲಿ ಮಾಡಿ. ನಾವು ಈ ತರ ಪಕ್ಷಪಾತ ಯಾವತ್ತೂ ಮಾಡಲೂ ಇಲ್ಲ, ಅಧಿಕಾರಿಗಳಿಗೂ ಹೇಳಲೂ ಇಲ್ಲ. ನ್ಯಾಯಬದ್ಧವಾಗಿದೆ ಮಾಡಿ, ಕಂಡೀಷನ್ ಏನಿದೆ ಅದ್ರ ಕಾನೂನು ಏನಿದೆ ಅದ್ರ ಪ್ರಕಾರ ನೀವು ಇದು ಮಾಡಿ ಅಂದ್ಬಿಟ್ಟು ಹೇಳಿದ್ದೀನಿ. ನಾನು ಇಷ್ಟೊಂದು ಹೇಳಕ್ ಬಯಸ್ತೀನಿ. ಇದೆಲ್ಲ ಬಿಟ್ಬಿಡ್ರಿ. ಅಧಿಕಾರ ಇನ್ನೊಂದು ಶಾಶ್ವತ ಅಲ್ಲ. ಇದಕ್ಕೆ ಒಂದು ದಿವಸ ನಿಮ್ಗೆ ಉತ್ತರ ಕೊಡ್ಬೇಕಾಗತ್ತೆ, ಕೊಡ್ತೀವಿ, ಅದಂತೂ ಡಿಸೈಡೆಡ್. ದಯವಿಟ್ಟು ಇಂಥದಕ್ಕೆ ಅವಕಾಶ ಕೊಡಬೇಡಿ. ನೆಮ್ಮದಿವಾಗಿದೆ ತಾಲೂಕು, ನೆಮ್ಮದಿವಾಗಿರ್ಲಿಕ್ಕೆ ನೀವು ಸಹಕಾರ ಮಾಡಿ ಪೊಲೀಸ್ನವರು. ಉಪ್ಪರ್ಪೇಟೆ ನಿವಾಸಿ. ನಮ್ಮ ತಂದೆ ಹೆಸರು ಎಂ ಶಶಿ ಅಂತ. ನಮ್ಮ ಮೇಲೆ ದಾಳಿ ಆಗಿದೆ. ಯಾವಾಗಂದರೆ 2ನೇ ತಾರೀಕು ಅಕ್ಟೋಬರು ಸುಮಾರು 10 ಗಂಟೆ ಟೈಮಲ್ಲಿ ನಮ್ಮ ಮೇಲೆ ದಾಳಿ ಆಗಿದೆ. ಏನಾಗಿದೆ ಅಂದರೆ, ನಮಗೂ ಅವ್ರಿಗೂ ಮೊದಲೇ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಕಲಂದರ್ ಶರೀಫ್ ಅವರು ಮಗನು ಸನ್ವಿ ಶರೀಫು, ಅವ್ರ ಹಳ್ಳಿಯ ಜೀಸಾನ್ ಶರೀಫು, ಅವ್ರು ಬೆಂಗಳೂರಿಂದ ರೌಡಿಗಳನ್ನ ಕರ್ಸ್ಕೊಂಡ್ ಬಂದ್ಬಿಟ್ಟು ನಮ್ಮ ಮಸೀದಿ ಮುಂದ್ಗಡೆ ನಮ್ಮ ತಂದೆ ಮೇಲೆ, ನಮ್ಮ ಅಣ್ಣ ಮೇಲೆ, ನನ್ನ ಮೇಲೆ, ನಮ್ಮ ಫ್ಯಾಮಿಲಿಯವ್ರ ಮೇಲೆ, ಎಲ್ಲರ ಮೇಲೆ ಲಾಂಗ್ಲು ಮಚ್ಚಿಗಳು ಎತ್ಕೊಂಡು ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ. ಆದರೆ ನಾವು, ನಮ್ಮ ತಂದೆಯವರು, ನಾನು ರಾತ್ರಿಯೇ ನಮ್ಮ MBJಗೆ ನಾನು ಹಾಸ್ಪಿಟಲ್ಗೆ ನಾನು ರವಾನೆ ಮಾಡಿದ್ದಾರೆ. ನಮ್ಮ ತಂದೆಯವರೆಲ್ಲ ಸೇರಿಬಿಟ್ಟು ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು FIR ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅಂದರೆ, ಈ ಥರ ನಮ್ಮ ಮೇಲೆ ಘಟನೆ ನಡೆದಿದ್ದಾರೆ. ನಮ್ಮ ಜಮೀರ್ ಅಂಕಲ್ ಅವರು, ನಮ್ಮ ತಂದೆಯವರು, ನಮ್ಮ ಊರವರು ಎಲ್ಲ ಹೋಗ್ಬಿಟ್ಟು ಅವಾಗ FIR ಮಾಡಿಬಿಟ್ಟು ಬಂದಿದ್ದಾರೆ. ಅಕ್ಟೋಬರ್ 3ಗೆ FIR ರಿಜಿಸ್ಟರ್ ಆಗಿದೆ. ಈ ತನಕ ಇವಾಗವರೆಗೂ ನಮಗೆ ಪೊಲೀಸ್ ಸ್ಟೇಷನಿಂದ 27 ಡೇಸ್ ಆಗಿದೆ. ಇವಾಗವರೆಗೂ ಯಾರೊಬ್ಬರಿಗೂ ಅವರು ಅರೆಸ್ಟ್ ಮಾಡಿಲ್ಲ. ಒಬ್ಬರಿಗೆ ಕಲಂದರ್ ಶರೀಫ್ ಅವ್ರಿಗೆ ಕಲಂದರ್ ಶರೀಫ್ ಅವ್ರಿಗೆ ಬೇಲ್ ಆಗಿದೆ. ಬಟ್ ಇಲ್ಲಿ ಸನ್ವಿ ಶರೀಫು, ಸೈಯದ್ ಅದ್ನಾನ್, ಅಸ್ಗರ್ ಅಲಿ ಖಾನ್ ಶರೀಫು, ಜೀಶಾನ್ ಶರೀಫ್, ಅಬ್ರಾರ್ ಪಾಷಾ, ಇವ್ರು 6 ಜನನ ಇವಾಗವರೆಗೂ ಪೊಲೀಸ್ ಕಡೆಯಿಂದ ಏನು ಅವ್ರಿಗೆ ಅರೆಸ್ಟು ಆಗಿಲ್ಲ. ಇವತ್ತವರೆಗೂ 27 ಡೇಸ್ ಆಗಿದೆ. ಒಬ್ಬರನ್ನು ಅರೆಸ್ಟ್ ಮಾಡಿಲ್ಲ, ಒಬ್ಬರನ್ನು ಬಂದ್ಬಿಟ್ಟು ಕೇಳಿಲ್ಲ. ನಮ್ಮ ಮನಸ್ಸಲ್ಲಿ ಏನು ನೋವು ಅಂದ್ರೆ, ಪೊಲೀಸು ಇವಾಗವರೆಗೂ ಒಬ್ಬರನ್ನ ಅರೆಸ್ಟ್ ಮಾಡಿಲ್ಲ. ನಮ್ಮ ಮೇಲೆ ಕಾನೂನು ರೀತಿಯಲ್ಲಿ ನಮ್ಗೆ ಏನು ನಮ್ಮ ಸಹಕಾರ ಮಾಡಿಲ್ಲ ಅಂತ ನಮಗೊಂದು ಮನಸ್ಸಲ್ಲಿ ನೋವು ಐತೆ, ಕೊರತೆ ಐತೆ. ಇವತ್ತೇನು ಎಲ್ಲರೂ ಮಾಧ್ಯಮ ಮಿತ್ರರು ಇಲ್ಲಿ ಸೇರಿದ್ದೀರಾ, ನಮ್ಗೆ ನ್ಯಾಯ ಕೊಡಿಸ್ಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ಮತ್ತೆ ಇನ್ನೊಂದೇನಂದ್ರೆ, ಏನಾಗಿದೆ ಘಟನೆ, ಬೇರೆಯವರಲ್ಲಿ ಯಾರಿಗೂ ಪೊಲೀಸ್ ಅವರು ಈ ತರ ಅವಕಾಶ ಕೊಡಬಾರ್ದಂತ ನಮ್ದು ವಿನಂತಿ ಐತೆ. ಇನ್ನೊಂದು ಮತ್ತೆ ಏನಂದ್ರೆ, ನೋಡೋದಾದ್ರೆ ಮುಂದಿನ ದಿನಗಳಲ್ಲಿ ನಾವು ಧರಣಿ ಕುತ್ಕೊಬೇಕಂತ ನಾವು ಡಿಸೈಡ್ ಮಾಡಿದೀವಿ. ಎಲ್ಲರೂ ನಮ್ಮ ಕಡೆಯಿಂದ ಎಲ್ಲರೂ, ನಮ್ಮ ಗ್ರಾಮಸ್ಥರು ಇರಲಿ, ನಮ್ದು ಇಲ್ಲಿ ನಮ್ಮ ಟೀಮ್ ಏನೈತೆ ಎಲ್ಲರೂ ಹೋಗ್ಬಿಟ್ಟು ಮುಂದ್ಗಡೆ ಧರಣಿ ಮಾಡ್ಬೇಕಂತ ನಾವು ಡಿಸೈಡ್ ಮಾಡಿದ್ವಿ. ಇನ್ ಫ್ಯೂಚರಲ್ಲಿ ನಾವು ಮಾಡ್ತೀವಂತ ನಮ್ಗೆ ಇದೈತೆ. ಏನಂದ್ರೆ, ಮೊದ್ಲಿಂದ ನಮ್ಮ ಮೇಲೆ ಅವ್ರಿಗೆ ಜಾಸ್ತಿ ದ್ವೇಷ ಇತ್ತು. ನಮ್ಮ ಮೇಲೆ ದ್ವೇಷ ಇಟ್ಕೊಂಡು ಅವ್ರು ಈ ತರ ಮಾಡಿದ್ದು ನಿಜಾನೇ. ಅವರು ನಮ್ಮ ತಮ್ಮ ಅವ್ರ ಮನೆಯಿಂದ ಮದುವೆ ಮಾಡ್ಕೊಂಡಿದ್ದಾನೆ. ಅವ್ರ ಮದುವೆ ಆಗ್ಬಿಟ್ಟು 8 ತಿಂಗಳಾಗಿದೆ. ಅವ್ರಿಗೂ ನಮ್ಮ ಸಂಬಂಧ ಏನಿರಲಿಲ್ಲ. ಬಟ್ ಇವ್ರು ಮಾಡೋದ್ ರೀತಿ ಸರಿ ಇಲ್ಲ. ಇವತ್ತು ನಮ್ಮ ಮೇಲೆ ಮಾಡಿದ್ದಾರೆ, ನಾಳೆ ಇನ್ ಫ್ಯೂಚರ್ ಇನ್ನೊಂದ್ ಮೇಲೆ ಮಾಡ್ತಾರೆ. ಇದಕ್ಕೆ ನಾವು ಪೊಲೀಸ್ ಕಡೆಯಿಂದ ನಮ್ಗೆ ರಕ್ಷಣೆ ಬೇಕಾಗಿತ್ತು, ಬಟ್ ಯಾರು ನಮ್ಗೆ ರಕ್ಷಣೆ ಮಾಡಿಲ್ಲ. ಇವಾಗೂ ಅಷ್ಟು ನಮ್ಮ ಮೇಲೆ ಅವರ ಕೆಟ್ಟ ಪದಗಳು ಯೂಸ್ ಮಾಡ್ತಾ ಇರುವತ್ತು ಅವ್ರ ಕಡೆಯಿಂದ ನಮ್ಗೆ ಬರ್ತಾ ಇದೆ ಧಮಕಿಗಳು. ಬಟ್ ನಾವು ಅದಕ್ಕೆ ಕಿವಿ ಕೊಡ್ತಾ ಇಲ್ಲ. ನಮ್ಮ ಮೇಲೆ ನಂಬಿಕೆ ಐತೆ.
ಬಟ್ ಕೋರ್ಟಲ್ಲಿನೂ ಕೇಸ್ ನಡೆದಿದೆ. ಎಲ್ಲರಿಗೂ 6 ಜನಕ್ಕೆ ಇವಾಗವರೆಗೂ ಅವರು ಅರೆಸ್ಟ್ ಮಾಡಿಲ್ಲ ಅಂತ ನಮಗೆ ಒಂದು ನೋವು ಐತೆ. ಯಾಕೆ ನೋವು ಐತೆ ಅಂದ್ರೆ ಯಾಕೆ ಈ ಕಾರಣ ಇವರು ಅರೆಸ್ಟ್ ಮಾಡಿಲ್ಲ ಇಷ್ಟು ದಿನ ಆದ್ರೂ ಪೊಲೀಸರು ಅಂತ ನಮಗೆ ನೋವು ಐತೆ. ನಮ್ಮ ತಂದೆಯವ್ರಿಗೂ ಐತೆ, ಎಲ್ಲ ನಮ್ಮ ಫ್ಯಾಮಿಲಿಯವ್ರಿಗೆ ಇವಾಗೂ ಬೇಜಾರಲ್ಲೇ ಇದೀವಿ. ಅದಕ್ಕೆ ಇವತ್ತು ಏನ್ ಮಾಡಿದೀವಿ ಅಂದ್ರೆ ಎಲ್ಲರೂ ಮಾಧ್ಯಮ ಮಿತ್ರರು ಕರೆದ್ಬಿಟ್ಟು ಇವತ್ತೊಂದು ಸ್ಟೇಟ್ಮೆಂಟ್ ಕೊಡೋಣ ಅಂತ ಇವತ್ತು ಬಂದು ಕೊಟ್ಟಿದ್ದೀವಿ. ನನಗೆ ಇಲ್ಲಿ ಆಪರೇಷನ್ ಮಾಡಿದ್ದಾರೆ, ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ದಾರೆ, 3 ನರಗಳು ಕಟ್ ಆಗಿದೆ, ಟೆಂಡಾನ್ ಕಟ್ ಆಗಿದೆ, ಆರ್ಟರಿ ಕಟ್ ಆಗಿದೆ, ಮತ್ತೆ ವೇನ್ ಕಟ್ ಆಗಿದೆ. ಡಾಕ್ಟರ್ಸು ನಾನು ಪ್ರಾಬಬಲಿ ನಾನು 20 ಡೇಸು ಅಲ್ಲೇ ಇದ್ದೆ, MVJ ಹಾಸ್ಪಿಟಲಲ್ಲಿ ಚಿಕಿತ್ಸೆ ತಗೊಳ್ತಾ ಇದ್ದೆ. ಇವಾಗ ನಾನು ಆರಾಮಾಗಿದ್ದೀನಿ. ಬಟ್ ಡಾಕ್ಟರ್ಸ್ ಏನ್ ಹೇಳ್ತಾರೆ, ಮೋಸ್ಟ್ಲಿ 1 ಇಯರ್ ತಗೊಳತ್ತೆ ಅಂತ ಹೇಳ್ತಾರೆ ರೆಡಿ ಆಗಿ. ಇದು 2 ಬೆರಳುಗಳು ನಾನು ಕೆಲಸ ಮಾಡಲ್ಲ. ಈ ಲಾಸ್ಟ್ದು ರಿಂಗ್ ಫಿಂಗರು ಮತ್ತೆ ಲಾಸ್ಟ್ ಫಿಂಗರು ಕೆಲಸ ಮಾಡಲ್ಲ. ಈ ತರ ನಮ್ಮ ಮೇಲೆ ದಬ್ಬಾಳಿಕೆ ನಡೆದಿದೆ, ದೌರ್ಜನ್ಯ ನಡೆದಿದೆ. ಥ್ಯಾಂಕ್ ಯು. ಮುಂದೆ ಬರೆದ್ರೆ ತಾಲೂಕಿನ ಇನ್ನ ಹಳ್ಳಿಗಳಿದೆ, ಇನ್ನ ಗ್ರಾಮಸ್ಥರಿದ್ದಾರೆ. ಇದನ್ನಲ್ಲಿ ನೀವು ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ಬೇರೆಯವರು ಅದೇ ರೀತಿ ನಡ್ಕೊಳ್ತಾರೆ. ದಯವಿಟ್ಟು ಕಾನೂನು ಬದ್ಧವಾಗಿ ಕಾನೂನಿನ ಚೌಕಟ್ಟದಲ್ಲಿ ಏನಾಗ್ಬೇಕು ಅನ್ನೋದನ್ನ ನೀವು ಆಕ್ಷನ್ ತಗೊಂಡ್ರೆ ಬಹಳ ಒಳ್ಳೇದು ಅಂತ ಕಾಣಿಸ್ತದೆ. ಎಲ್ಲ ಮುಖಂಡರುಗಳಿಗೂ ಹಾಗೂ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಬಯಸುತ್ತೇನೆ. ಈ ಉಪ್ಪರಪೇಟೆಯಲ್ಲಿ ನಡೆದಂಥ ಘಟನೆಯನ್ನು ಕೂಲಂಕುಷವಾಗಿ ನಮ್ಮ ಜಮೀಲ್ ಸಾಹೇಬರು ವಿವರಿಸಿದ್ದಾರೆ. ಅದರ ಬಗ್ಗೆ ಹೆಚ್ಚಿನ ಮಾತಾಡೋದು ಇಷ್ಟ ಇಲ್ಲ ಅಂತ ಹೇಳ್ತೀನಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈ ಸರ್ಕಲ್ ಇನ್ಸ್ಪೆಕ್ಟ್ರು ಒಂದೇ ಸುಧಾರಣೆ ಇದೆ ಕೇಳ್ತಾ ಇರ್ತಾರೆ ಅಷ್ಟೇ. ಅದು ಬಿಟ್ಟು ಏನು ಮಾಡೋದವು. ನಮ್ಗಾದ ಬೇಕಾದ್ರೆ ಇಮ್ಮಿಡಿಯೇಟ್ ಆಕ್ಷನ್ ಮಾಡ್ತಾನೆ, ಜೀವ ಹಾಕ್ತಾನೆ, ಹೇಳ್ಕೊಂಬರ್ತಾರೆ, ಪೊಲೀಸ್ ರಾಜ್ಯದಲ್ಲಿ ಕರೆಸ್ತಾರೆ, ಮನೆಗಳಿಗೆ ದರೋಡೆ ಮಾಡಿಸ್ತಾರೆ. ಆದರೆ ನಮ್ಮವ್ರಿಗೆ ಅವ್ರಿಗೆ ಅನ್ಯಾಯ ಆಗಿದ್ರೆ ಅನ್ಯಾಯ ನಮ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಸುಧಾಕರ್ ಬಾಲಾಜಿ ಒಂದು ಫೋನ್ ಹಾಕಿದ್ರೆ ಸಾಕಷ್ಟೇ. ಅವ್ನಿಗೆ ಬನ್ಸಲ್ಲ, ಓಡಿಸಲ್ಲ, ಏನು ಮಾಡಲ್ಲ. ಇದೇ ವಿಚಾರವಾಗಿ ಬೆಲೆ ಗೊತ್ತಾದ್ಮೇಲೆ DVS ಮುಡಿದಾಗ ಹೇಳಿದ್ದೀನಿ, ಸರ್ ಈ ಥರ ಆಗ್ತಾ ಸರಿ ಅಂತ ಹೇಳಿದ್ದೀನಿ. ಅವ್ರಿಗೆ ಮತ್ತೆ ಹೇಳ್ತೀನಿ, DVS ಸಾಹೇಬ್ರೆ, ಅವ್ರ ಮೇಲೆ ನಮ್ಗೆ ನಂಬಿಕೆ ಇಲ್ಲ. ನೀವು ಮುಂದೆ ಇಳಿದು 1 ವಾರದಲ್ಲೇ ಏನಾದರೂ ನೀವು ಬಂಧಿಸಿಲ್ಲ ಅಂದ್ರೆ ನಮ್ಮ ಪಕ್ಷದ ವತಿಯಿಂದ ತಾಲೂಕಿನಾದ್ಯಂತ ಎಲ್ಲ ಜನರು ಸೇರಿ ಒಂದು 2,500 3,000 ಸೇರಿ ಧರಣಿ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೇರವಾಗಿ ಸಚಿವರು ಬಾಲಾಜಿಗೆ ಕಾರಣ ಯಾರಿಲ್ಲ. ಅವ್ರಿಗೆ ಫೋನ್ ಮಾಡ್ತಾರೆ. ಇದೊಂದೇ ಅಲ್ಲ, ತಾಲೂಕಿನ ಎಲ್ಲಾ ಟೇಸ್ಟ್ ಇದೇ ಬಾಧೆ ಆಗಿದೆ ನಮ್ಗೆ JDS ಕಾರ್ಯಕರ್ತರಿಗೆ. ಇದೊಂದಾದ್ರೂ ಬಿಡಬಹುದು, ಒಂದಲ್ಲ, ಎಲ್ಲಾ ಟೇಸ್ಟ್ನಲ್ಲೂ ಬಟ್ಟಪಲ್ಯ ಇದೆ, ಕಂಸಾರ ಪಲ್ಯ ಇದೆ, ಎಲ್ಲ ಇದೆ. ನಾವು ಅನ್ಯಾಯ ಮಾಡ್ತಾ ಇದ್ದೀವಿ, ಅವ್ರು ತಪ್ಪಾಗಿ ನಡೆಸ್ತಾನೆ ಇದ್ದಾರೆ. ಕಳೆದ 10 ವರ್ಷದಿಂದ ಯಾವ್ದಾರು ನಡೆದಿತ್ತ ಪತ್ರಕರ್ತ ಏನು ಹೋಗ್ಲಿ, 10 ವರ್ಷ ಯಾವ್ದು ನಡೆದಿತ್ತ? ಒಂದು ಅಟ್ರಾಸಿಟಿ ಕೇಸ್ ಇಲ್ಲ, ಒಂದು ಕೊಲೆ ಇಲ್ಲ, ಒಂದು ದರೋಡೆ ಏನಿಲ್ಲ, ಆರಾಮಾಗಿತ್ತು. ಇವಾಗ 2-3 ವರ್ಷದಿಂದ 200 ಕೇಸ್ ಬಿಟ್ಟಿದ್ದೇವೆ JDS ಅವ್ರ ಮೇಲೆ. ಅಟ್ರಾಸಿಟಿಗೆ ಮಾತ್ರ ಅಟ್ರಾಸಿಟಿ. ಯಾಕೆ ಇದು ಪೊಲೀಸ್ ವೈಫಲ್ಯ ಇದು. ಅದೇ ಭಾಗವನ್ನು ನಮ್ಮ ಜೆ ಕೃಷ್ಣ ಎಷ್ಟೋ ಸಲ ಬಂದಿದ್ದಾರೆ, ಯಾರನ್ನ ಪೊಲೀಸ್ ಅವ್ರನ್ನ. ಅವ್ರಿಗೂ ಏನು ತಿಳುವಳಿಕೆನೇ ಇಲ್ಲ, ಬರ್ತಾನೂ ಇಲ್ಲ. ಅವ್ರು ಏನೇ ಅಂದ್ರೆ ಅದು ಮಾಡ್ತಾ ಇರೋದು ಅಷ್ಟೇ. ಅವರು ಇದ್ರ ಬಗ್ಗೆ DVS ಮುರಳೀಧರ ಸಾಹೇಬ್ರೆ, ನೀವು ಮುಂದೆ ಇದ್ದು ಸೂಚನೆ ಕೊಟ್ಟವ್ರಿಗೆ 1 ವಾರದಲ್ಲಿ ಬಂಧಿಸಿಲ್ಲ ಅಂದ್ರೆ ಮುರಳೀಧರ ಸಾಹೇಬ್ರೆ, ನಾವು ಉಗ್ರ ಹೋರಾಟ ಮಾಡಿ ಸಿದ್ಧವಾಗಿದ್ದೀವಿ. ಅದು ಎರಡನೇ ಮಾತಿಲ್ಲ.